ನಮಸ್ಕಾರ. ಇವತ್ತು ನಮ್ಮ ಅಣ್ಣ ಕಾಲೇಜಲ್ಲಿ ಫಂಕ್ಷನ್ ಇದೆ. ಸೊ ಅದಕ್ಕೆ ನಾನು ಅಕ್ಕ ನಮ್ಮ ಬೇಬು ನಾವು 3 ಜನ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಅಣ್ಣ ಹೋಗಿದ್ದಾನೆ ಕಾಲೇಜ್ ಹತ್ರ, ಅವನಲ್ಲಿದ್ದಾನೆ. ಸೊ ನಮಗೆ ಕಾಲ್ ಮಾಡಿದ್ದ ಬೇಗ ಬನ್ನಿ ಅಂತಂದ್ಬಿಟ್ಟು. ಸೊ ನಾವು ಹೋಗ್ಬೇಕು ಇವಾಗ. ಹೋಗಾದ್ಮೇಲೆ ನಮ್ಮ ಅಣ್ಣನ ಕಾಲೇಜ್ ತೋರಿಸ್ತೀನಿ ಹೇಗಿದೆ ಅಂತಂದ್ಬಿಟ್ಟು, ಮತ್ತೆ ಅಲ್ಲೆಲ್ಲ ಏನೇನು ನಡೀತಿದೆ ಅಂತೆಲ್ಲ ನೋಡೋಣ. ಓಕೆ, ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಚೊಂಬೇಶ್ವರ. ಒಳಗೊಬ್ಬ ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ. ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ. ಏನಿದು, ಏನ್ ಹೇಳು? ನಗ್ತೀರಾ ನನ್ನ ಮಕ್ಕಳ? ನಗ್ತಾರೆ. ಏನ್ ಹೇಳು? ಏನ್ ಹೇಳು? ಏನ್ ಮಜಾ? ಪಾರ್ಕಿಂಗ್ ಅಟ್ ಓನ್ ರಿಸ್ಕ್. ಇಲ್ಲಿ ಪಾರ್ಕಿಂಗು ಇದೇನು ಹೇಳ್ದಲ್ಲ. ಮನೆ ನಿಮ್ಮ ಕಾಲೇಜಲ್ಲಿ ಬರೀ ಮನೆ ಐತಾ? ಸೋತು ಹೋದೆ ಅಂತ ಓದ್ತಾವನೆ ನಮ್ಮ ಅಣ್ಣ. ಕ್ರಿಕೆಟು, ಫುಟ್ಬಾಲು ಎಲ್ಲ ಆಡ್ಬೋದಾ ಇಲ್ಲಿ? ನಮ್ಮ ಅಣ್ಣ ಅದು ಗಲ್ಲಿಯಲ್ಲಿ ಕರ್ಕೊಂಡು ಹೋಗ್ತಾವನಿ. ಒಂದು ಕಾಲೇಜ್ ರೋಡ್ ಇರೋದಲ್ಲಿ, ನಾವು ನುಗ್ಗಿರೋದಿಲ್ಲಿ. ಪಂಚಾಯ್ತು ಒಂದು ಡೈಲಾಗ್ ಪಂಚಾಯ್ತು. ರೋಡ್ ಇರೋದಲ್ಲಿ, ನಾವಿರೋದಿಲ್ಲಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಫಸ್ಟ್ ಏನೋ ಹೇಳಿದ್ದೆ, ಬಟ್ ಅದು ನಂಗೆ ನೆನಪಾಗಲಿಲ್ಲ. ಶೋ ನೋಡಿ, ನಮ್ಮ ಅಣ್ಣ ಹೋಯ್ತು ಅವನಿ. ಇಷ್ಟೇ ಅಂತೆ ಕಾಲೇಜ್, ಇಷ್ಟು ದೊಡ್ಡ ಕಾಲೇಜ್ನ ಇಷ್ಟೇ ಅಂತ ಹೇಳಿ ಮುಗಿಸಿದ್ದಾನೆ ನಮ್ಮಣ್ಣ. ಇದು ಆಕ್ಚುಲಿ ಚೆನ್ನಾಗಿರೋ. ಇದು ಚಿಕ್ಕ ಕಾಲೇಜಾ? ಇಷ್ಟು ಚೆನ್ನಾಗಿರೋ ಹುಡುಗಿರೆಲ್ಲರೂ ಇದ್ದಾರೆ. ಅಷ್ಟು ಚೆನ್ನಾಗಿರೋ ಹುಡುಗಿರಿದ್ರು ಕೂಡ ನಮ್ಮ ಅಣ್ಣ ಯಾವ ಹುಡುಗಿನೂ ಪಟಾಯಿಸಿಲ್ಲ. ಅದೇ ನಮಗೆ ಹೆಮ್ಮೆ, ಪ್ರೌಡ್ ಫೀಲ್ ಆಗ್ತಿದೆ. ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಹುಡುಗಿರೆಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಏನ್ ಮಾಡೋಣ, ನನಗೆ ಒಳ್ಳೆ ಅದಕ್ಕೆ ನಮ್ಮ ಅಣ್ಣ ಚಾಯ್ಸ್ ಮಾಡಿಲ್ಲ. ವಿವಾಹ ಭೋಜನವಿದು, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಆಚೆ ಹೋಗಿ ಗೇಟಲ್ಲಿ ನಾವು ಹೋಗ್ಬೇಕು. ಬಾಯ್ ಫ್ರೆಂಡ್ಸ್, ನಾವು ಹೋಗ್ತಾ ಇದ್ದೀವಿ, ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ನಾನು ನಮ್ಮ ಬೇಬಿ, ನಮ್ಮ ಅಣ್ಣ, ನಮ್ಮ ಅಕ್ಕ ಆಚೆಗೆ ಗೆಟ್ ಔಟ್. ನಾನು ಅನ್ಕೊಂಡು ನನಗೆ ಕಾಣಿಸ್ತೈತೆ ಏನು? ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನು ಲಾಗ ಅಂದಿದ್ದೀನಿ ಇವಾಗ. 38 ರೂಪಾಯಿ. ಏನಂತಂದರೆ ಆಟೋ ಬುಕ್ ಮಾಡ್ತಾ ಇದ್ದೀವಿ. ಆಟೋ ಬುಕ್ ಮಾಡ್ತಾ ಇದ್ದೀವಿ. ಆವಾಗ 50 ನಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಆದರೂ ಕೂಡ ನೋಡಿ ಎಷ್ಟು ಸರ್ಚೆ ಮಾಡ್ತಾ ಇದ್ದಾರೆ ಇವರಿಬ್ಬರ. ನಡ್ಕೊಂಡು ಹೋಗೋಕ್ಕೆ ಆಗಲ್ಲ, ಸೋಂಬೇರಿಗಳು. ಚಪ್ಪಲಿ ಬಿಟ್ಟು ನಿಂತಿರೋ ಏಕೈಕ ವ್ಯಕ್ತಿ ಸಿಂಧು ಅವರು, ನಮ್ಮ ಅಕ್ಕ. ನಾನು ಅಣ್ಣ ಮನೆಗೆ ಬಂದ್ರಿ ಆ್ಯಂಡ್ ಅವರಿಬ್ಬರು ಬಂದರು. ನಾನು ಬಂದು ಮನೆಗೆ. ನಮ್ಮ ಬ್ರೂನೋ ಚೆರಿ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗೈಸ್, ಟೇಕ್ ಕೇರ್.